ನಮಸ್ಕಾರ ಎಲ್ಲರಿಗೂ. ಸೋಮವಾರ 8ನೇ ತಾರೀಕು ಯುಗಾದಿ ಹಬ್ಬದ ಇಂದಿನ ವಿಡಿಯೋ ಇದು. ನಮ್ಮ ಮನೇಲಿ ಎಲ್ಲ ಕೆಲಸ ಮುಗಿಸಿ ನಾನು ಇಲ್ಲಿ ಪೂಜೆ ಮಾಡಿದ್ದೀನಿ. ಪೂಜೆಗೆ ನಾನು ರಂಗೋಲಿ ಯೂಸ್ ಮಾಡಿಲ್ಲ. ಈ ಬುತ್ತಿ ಗಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಪೇಸ್ಟ್ ಥರ ಮಾಡಿಕೊಂಡು ರಂಗೋಲಿ ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ಏನೋ ಎಷ್ಟೇ ದಿವಸ ಆದ್ರೂ ಅದು ಹಂಗೆ ಇರುತ್ತೆ, ಅಳಿಸಲ್ಲ. ಅದರಿಂದ ಈ ಥರನೂ ಬಿಡ್ತೀನಿ. ನಾನು ಒಂದು ಯೂಟ್ಯೂಬ್ ಚಾನಲ್ ನೋಡಿದ್ದೆ, ನನಗೆ ಇಷ್ಟ ಆಯಿತು. ಅದರಿಂದ ಇವಾಗ ನಮ್ಮ ಮನೆಯಲ್ಲೂ ಸಹ ಈ ಥರ ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮುಗೀತು. ಹಾಗೆ ನಾನಿಲ್ಲಿ ತಿಂಡಿಗೆ ನವಣೆ ಉಪ್ಪಿಟ್ಟು ಮಾಡಿದ್ದೀನಿ. ರೆಸಿಪಿ ನಾನು ಹಿಂದಿನ ವಿಡಿಯೋಸಲ್ಲೇ ತೋರಿಸಿದ್ದೀನಿ. ಉಪ್ಪಿಟ್ಟೆಲ್ಲ ಮಾಡಿ ನಮ್ಮ ಯಜಮಾನ್ರೂ ಸಹ ತಿಂಡಿ ತಿನ್ಕೊಂಡು ಡ್ಯೂಟಿಗೆ ಓಡ್ತಾರೆ. ಹಾಗೆ ಹೆಣ್ಮಕ್ಳಿಗೆ ನನ್ನ ಕಡೆಯಿಂದ ಒಂದು ಟಿಪ್ಸು, ಹೊರಗಡೆ ದುಡಿಯೋ ಗಂಡು ಮಕ್ಕಳಿಗೆ ಈ ತುಂಬ ಬಿಸಿಲು ಇರೋದ್ರಿಂದ ನಮ್ಮ ದೇಹವನ್ನು ತಂಪಾಗಿ ಇಟ್ಕೊಳ್ಳೋಕ್ಕೆ, ಒಂದು ಹೆಲ್ದಿಯಾಗಿ ಇಟ್ಕೊಳ್ಳೋಕ್ಕೆ ಮನೆಯಲ್ಲೇ ಈ ಥರ ಒಂದು ಮಜ್ಜಿಗೆನ ಒಂದು ಅರ್ಧ ಲೀಟ್ರ್ ಅಥವಾ 1 ಲೀಟ್ರಲ್ಲಿ ಹಾಕಿ ಅದನ್ನು ಫ್ರೀಝರಲ್ಲಿ ಇಟ್ಟು ಐಸ್ ಮಾಡಿ ಅವರು ಹೊರಡ್ಬೇಕಾದ್ರೆ ಕೊಟ್ಟು ಕಳಿಸ್ತಾರೆ. ಅದು ಒಂದು 10 ಗಂಟೆ ಮೇಲೆ ಅದು ಏನೋ ಐಸ್ ಆಗಿರೋದೆಲ್ಲ ಕರಗಿ ನಾರ್ಮಲಾಗಿ ಮಜ್ಜಿಗೆ ಆಗಿರುತ್ತೆ. ಅದನ್ನು ಅವರು ಡ್ಯೂಟಿ ಮಾಡಾಗ, ಕೆಲಸ ಮಾಡಾಗ ಮಜ್ಜಿಗೆನ ಕುಡ್ಕೊಂಡು ದೇಹವನ್ನು ತಂಪಾಗಿ ಇಟ್ಕೊಂಡು ಆರೋಗ್ಯನೂ ಹೆಲ್ದಿಯಾಗಿರುತ್ತೆ. ಮನೆಯಲ್ಲೇ ಮಾಡಿರೋ ಹೆಲ್ದಿ ಮಜ್ಜಿಗೆ ಅಂತ ನನ್ನ ಕಡೆಯಿಂದ ಇದೊಂದು ನಿಮಗೆಲ್ಲರಿಗೂ ಟಿಪ್ಸು. ನಾನು ನಮ್ಮ ಯಜಮಾನ್ರಿಗೆ ಬಿಸಿಲು ಸ್ಟಾರ್ಟ್ ಆದಾಗಿಂದನೂ ಈ ಥರ ಮಾಡಿ ಕಳಿಸ್ತಾ ಇದ್ದೀನಿ. ಅವರೂ ಖುಷಿಯಾಗಿ ಇವಾಗ ಹೆಲ್ದಿ ಮಜ್ಜಿಗೆ ಕುಡ್ಕೊಂಡು ಇದ್ದಾರೆ. ನೀವು ಟ್ರೈ ಮಾಡಿ. ಹಾಗೆ ಮಗಳಿಗೂ ಸ್ಕೂಲಲ್ಲಿ ಬುಕ್ ಕೊಡ್ತಾಯಿದ್ರು. ಹೋಗಿ ಬುಕ್ಗೆ ಫೀಸ್ ಕಟ್ಟಿ ನಾನು ಬುಕ್ಸ್ ಎಲ್ಲ ಈಸ್ಕೊಂಡು ಅಲ್ಲಿ ಚೆಕ್ ಮಾಡಿಕೊಂಡು ಹಾಗೆ ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡು ಬಂದೆ. ತುಂಬ ಬಿಸಿಲಿತ್ತು. ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡಿ ನಂತರ ನಾನು ಇಲ್ಲಿ ಅವಲಕ್ಕಿ ಖಾರ ಮಾಡೋಣ ಅಂತ ಇಟ್ಟಿದ್ದೀನಿ. ನಾನು ಸ್ವೀಟ್ ಮಾತ್ರ ಅಲ್ಲ ಮಾಡೋದು, ಅವಲಕ್ಕಿ ಖಾರ ಮತ್ತು ಕೋಡ್ಬಳೆ, ನಿಪ್ಪಟ್ಟು, ಚಕ್ಲಿ ಎಲ್ಲ ಥರನೂ ನಾನು ಮಾಡ್ತೀನಿ. ನನಗೆ ಬೇಕ್ರಿಲಿ ಸಿಗೋ ಐಟಮ್ಸ್ ಎಲ್ಲ ನಾನು ಮನೆಯಲ್ಲಿ ಮಾಡ್ತೀನಿ. ಒಂದು ಹೆಲ್ದಿಯಾಗಿ ಒಂದು ಒಳ್ಳೆಯ ಆಯಲಲ್ಲಿ ಮಾಡಿಕೊಂಡು ಇಟ್ಕೊಂಡು ತಿಂತೀವಿ ಸುಮಾರು ವರ್ಷದಿಂದನೂ. ಇವಾಗ ಅವಲಕ್ಕಿ ಖಾರ ಮಾಡ್ತಾಯಿದ್ದೀನಿ. ಕಾದ ಬಾಣಲಿಗೆ ನಾನು ಎಣ್ಣೆ ಹಾಕಿಟ್ಟು ಅದಕ್ಕೆ ತೂತ್ ಪಾತ್ರೆ ಇಟ್ಟು ನಾನು ಅವಲಕ್ಕಿ ಒಂದೊಂದು ಸ್ವಲ್ಪ ಹಾಕಿ ಕಡಿಮೆ ಉರಿಲಿ ಕರೆದು ಇಟ್ಕೋತೀನಿ. ಒಂದು 1/4 kg ಅವಲಕ್ಕಿ ಅಷ್ಟು ನಾನು ಕರೆದು ಇಟ್ಕೊಂಡಿದ್ದೀನಿ. ಮತ್ತು ಇವಾಗ ಅದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ಹಿಂಗು ಮತ್ತು ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸಿಪ್ಪೆ ಸಮೇತನೇ ಜಜ್ಕೊಂಡಿರೋ ಬೆಳ್ಳುಳ್ಳಿ, ಜಾಸ್ತಿ ಬೆಳ್ಳುಳ್ಳಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ ಖಾರ. ಇದಿಷ್ಟನ್ನು ಫ್ರೈ ಮಾಡ್ಕೊತೀನಿ. ಅದ್ರ ಜೊತೆಗೆ ಕಡಲೆಬೀಜ ಮತ್ತು ಹುರ್ಗಡ್ಲೆ ಇಷ್ಟನ್ನು ಸಹ ಹಾಕಿ ಫ್ರೈ ಮಾಡಿಕೊಂಡು ಇದಕ್ಕೆ ಕೊಬ್ಬರಿನೂ ಸಹ ಪೀಸ್ ಮಾಡಿ ಹಾಕೋಬೇಕು. ನಾನು ಮರ್ತೋಯ್ತು ಇದು ಒಗ್ಗರಣೆ ಮಾಡಬೇಕಾದ್ರೆ, ಆಮೇಲೆ ಮಾಡಿ ಹಾಕ್ತೆ. ಈ ಕಡಲೆ ಹುರ್ಗಡ್ಲೆ ಹಾಕ್ತಿದ್ದಾಗಲೇ ಕೊಬ್ಬರಿ ಪೀಸನ್ನು ಹಾಕಿ ಸಹ ಫ್ರೈ ಮಾಡ್ಕೊಳ್ಳೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಒಂದು 1/4 ಸ್ಪೂನ್ ಅಷ್ಟೇ ನಾನು ಬೇಳೆ ಸಾಂಬಾರು ಪುಡಿ ಹಾಕಿದ್ದೀನಿ. ನಾನು ಖಾರದ್ದು ಮಾಡ್ತಾಯಿಲ್ಲ, ಒಣಮೆಣ್ಸಿಕಾಯಿನೇ ಖಾರ ಕೊಡೋದ್ರಿಂದ ವೈಟ್ ಕಾಣಿಸ್ಲಿ ಅವಲಕ್ಕಿ ಖಾರ ಅಂದ್ಬಿಟ್ಟು ನನಗೆ ವೈಟ್ ಅವಲಕ್ಕಿ ಖಾರ ಅಂದರೆ ತುಂಬ ಇಷ್ಟ. ಅದಕ್ಕೆ ಈ ಥರ ಮಾಡಿದ್ದೀನಿ. ಕೊಬ್ಬರಿಕಾಯಿನೂ ಸಹ ಕರೆದು ಒಂದು ಸ್ವಲ್ಪ ಫ್ರೈ ಮಾಡಿ ಹಾಕಿದ್ದೀನಿ. ಅವಲಕ್ಕಿ ಖಾರ ರೆಡಿ ಆಯಿತು. ಮನೆಯಲ್ಲೇ ಒಂದು ಹೆಲ್ದಿಯಾಗಿ ಕಡಿಮೆ ಖರ್ಚಲ್ಲಿ ಮನೆಯಲ್ಲೂ ಸಹ ಈ ಥರ ಮಾಡ್ಕೋಬೋದು. ನಾನು ಮಾಡ್ತೀನಿ, ಸುಮಾರು ವರ್ಷದಿಂದನೂ ಮಾಡಿ ಇಟ್ಬಿಟ್ಟು ನಮ್ಮ ಎದುರುಗಡೆ ಮನೆಯಲ್ಲಿ ಊಟಕ್ಕೆ ಕರೆದಿದ್ರು. ಅವರು ಒಂದು ಪೂಜೆ ಮಾಡಿದರು. ವರ್ಷವೂ ಈ ಟೈಮಲ್ಲಿ ಊಟಕ್ಕೆ ಕರೀತಾ ಇದ್ದಾರೆ. ಮಧ್ಯಾಹ್ನ ಅಲ್ಲಿಗೆ ಹೋದೆ ಊಟಕ್ಕೆ. ತುಂಬ ಚೆನ್ನಾಗಿತ್ತು. ಕಡಲೆ ಹುಳಿ ಮತ್ತು ಸೊಪ್ಪು ಕಾಳು ಪಲ್ಯ, ಹೆಸರುಬೇಳೆ ಪಾಯಸ, ಚಿರೋಟಿ ಎಲ್ಲ ಮಾಡಿದರು. ಊಟ ಮಾಡಿಕೊಂಡು ಬಂದೆ. ಹಾಗೆ ಅವಲಕ್ಕಿ ಖಾರನೂ ತಣ್ಣಗಾಗಿತ್ತು. ಈ ಥರ ಒಂದು ಪ್ಲಾಸ್ಟಿಕ್ ಡಬ್ಬ ಅಥವಾ ಸ್ಟೀಲ್ ಡಬ್ಬಕ್ಕೆ ಟಿಶ್ಯೂ ಪೇಪರ್ ಹಾಕಿ ಅವಲಕ್ಕಿ ಖಾರ ಹಾಕಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದಷ್ಟು ದಿನ ಇಟ್ಕೊಂಡು ಆರಾಮಾಗಿ ತಿನ್ಬೋದು. ಯಜಮಾನ್ರು ಬಂದರು ಡ್ಯೂಟಿಯಿಂದ. ನಾವು ಇವಾಗ ರೆಡಿ ಆಗಿಬಿಟ್ಟು ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಊರಿಗೆ ಹೋಗ್ತಾಯಿದ್ದೀವಿ. ಊರಿಗೆ ಅಂದರೆ ಮಗಳಿರೋ ಕಡೆನ ಅಥವಾ ಅಮ್ಮನ ಮನೆ ಕಡೆನ ಅಂತ ಅನ್ಕೋಬೋದು ನೀವು. ನಾನು ಹೋಗ್ತಾ ಇರೋದು ಅಮ್ಮನ ಮನೆಗೆ. ಸುಮಾರು 11 ವರ್ಷ ಆಗಿತ್ತು ನಾನು ಅಮ್ಮನ ಮನೆಗೆ ಹೋಗಿ ಯುಗಾದಿ ಹಬ್ಬ ಆಚರಿಸಿ. ನಾನು ಚಿಕ್ಕದ್ರಿಂದನೂ ಯುಗಾದಿ ಹಬ್ಬನ ಅಮ್ಮನ ಮನೆಯಲ್ಲೇ ಆಚರಿಸ್ತಾ ಇದ್ದಿದ್ದು. 11 ವರ್ಷದಿಂದನೂ ಹೋಗಿರಲಿಲ್ಲ, ಅಪ್ಪ ಅಮ್ಮ ಇಲ್ಲ ಅಂತ. 10 ವರ್ಷದಲ್ಲಿ ನಾನು ಬೆಂಗಳೂರಲ್ಲಿ ಆಚರಿಸಿದ್ವಿ, ಅಪ್ಪ ಅಮ್ಮ ಎಲ್ಲರೂ ಇದ್ಕೊಂಡು. 10 ವರ್ಷ ಆಯಿತು. ಮತ್ತು ಇವಾಗ ನಾನು ಊರಲ್ಲೇ ಹೋಗಿ ಆಚರಿಸೋಣ ವಿಹಾನ್ ಶೆಟ್ಟಿ ಜೊತೇಲಿ, ನಮ್ಮ ಪುಟಾಣಿ ಜೊತೇಲಿ ಅಂತ ಬಂದಿರೋದು ಯುಗಾದಿ ಹಬ್ಬಕ್ಕೆ. ನನ್ನ ಮಗಳು ನಮ್ಮ ಅಕ್ಕ ಭಾವನ ಖುಷಿ ಕೊಟ್ಕೊಂಡು ಅಲ್ಲಿ ಆಚರಿಸ್ತಾಳೆ ಅವಳು ಯುಗಾದಿ ಹಬ್ಬನ. ನಾನು ನಮ್ಮ ವಿಹಾನ್ ಪುಟಾಣಿ ಜೊತೇಲಿ
ಅಪ್ಪ ಅಮ್ಮನ ನೆನಪಿನ ಜೊತೆಲಿ ಊರಲ್ಲಿ ಆಚರಿಸೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಊಟಕ್ಕೆಲ್ಲ ರೆಡಿಯಾಗಿದೆ. ನಗರದಲ್ಲಿ ರೋಟಿ ಗರೀಲಿ, ಬೇಬಿಕಾರ್ನ್ ಮಂಚೂರಿ ಮತ್ತು ವೆಜ್ ಕಡಾಯಿ ತರಿಸಿತ್ತು. ಮನೇಲೆ ಟೊಮೊಟೊ ಗೊಜ್ಜು, ಚಪಾತಿ, ಅನ್ನ ಇಷ್ಟು ರೆಡಿಯಾಗಿದೆ ರಾತ್ರಿ ಊಟಕ್ಕೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನಿಮ್ಗೇನಾದ್ರು ಇಷ್ಟ ಆದರೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.